ಎಲ್ಲ ಇಲಾಖೆಯಲ್ಲಿ 1000-2000 ಕೋಟಿ ಅದೇನೋ ಸರ್ಕಾರದಲ್ಲಿ ಈಗ 2 ಸಾರಿ ನಮಗೆ ಕೊಟ್ಟರು, 2,000 ಅಂತೆ ಬ್ರಿಡ್ಜಸ್ಗೆ. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಕಳೆದ ವರ್ಷದ ಬಜೆಟ್ನಲ್ಲಿ ಈ ವರ್ಷ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಂದರೆ ಲಾಸ್ಟ್ ಇಯರ್ದು 2,000 ಕೋಟಿ ಅದು ಬೇರೆ ಎಲ್ಲೋ ಬೇರೆ ಇಲಾಖೆಗೆ ಯೂಸ್ ಮಾಡ್ತಾರೆ. ಹಂಗೆ 3,000 ಕೋಟಿ ಉದ್ಯೋಗ ಖಾತ್ರಿಗೆ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ, ಮಾಡ್ತೀವಿ. ಚರ್ಚೆ ಇದೆ, ನೋಡ್ಬೇಕಲ್ಲ. ಈಗ ಹಂಗೆ ಹೇಳಲಿಕ್ಕಾದ್ರೆ ಅವರು ನಮ್ಮದು ಮಾಡ್ತಾರೋ ಇಲ್ಲೋ ಅಂತ. ನಾನು ಮೊನ್ನೆ ಹೇಳೀನಿ ಬೆಳಗಾದಾಗೆ, ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಅವ್ರು ಏನು ಪ್ರಶ್ನೆ ಕೇಳ್ತಾರೆ, ಏನು ಉತ್ತರ ಇವರಿಂದ ಬಯಸ್ತಾರೆ, ಅದ್ರ ಮ್ಯಾಗೆ ಗೊತ್ತಾಗ್ತಿದ್ವಿ ಇವರು ಅದು ಪ್ಯೂರ್ ಇಡಿ ಕೇಸಾ ಅಥವಾ ಪಾರ್ಟಿಕಲ್ ಇದೆ ಅಂತ. ನಂತರ ಹೇಳಲಿಕ್ಕೆ ಹೇಳ್ತೆ ಅಂತ ಹೇಳಿದ್ದಾನೆ. ಈಗ ಅವರು ಅದೇ ಹೇಳಬೇಕಾಗ್ತದೆ. ಅದು ಬರ್ತಾರೆ, ಅವರು ಕಾನೂನು ಹೋರಾಟ ಮಾಡ್ತಾರೆ. ಯಾರು ಎಫೆಕ್ಟೆಡ್ ಪರ್ಸನ್ ಇದ್ದಾರೆ ಅವ್ರು ಕಾನೂನು ಹೋರಾಟ ಮಾಡೇ ಮಾಡ್ತಾರೆ. ಇಲ್ಲ, ಅದು ಈಗ ತಕ್ಷಣ ಹೇಳೋಕ್ಕಾಗಲ್ಲ. ನ್ಯಾಚುರಲ್ ಆಗಿದ್ರೆ ಏನು ಮಾಡೋದು? ನ್ಯಾಚುರಲ್ ಆಗಿ ಅವರು ರೇಡ್ ಮಾಡಿದ್ರೆ ಅದಕ್ಕೆ ರಾಜಕೀಯ ಮಾಡಲಿಕ್ಕಲ್ಲ. ಇನ್ನೊಂದು 10 ತಿಂಗಳ ನಂತರ 2 ತಿಂಗಳ ನಂತರ ಗೊತ್ತಾಗೇ ಆಗುತ್ತೆ. ಆವಾಗ ಅದ್ರ ಬಗ್ಗೆ ಹೇಳೋಣ. ನಾವು ಹೋರಾಟಕ್ಕೆ ಸಿದ್ಧರಾಗಬೇಕಾಗುತ್ತದೆ. ಸುಮಾರು ಬಹುಶಃ ದೇಶದಲ್ಲೇ ಕಾಂಗ್ರೆಸ್ ಕರ್ನಾಟಕ ಪಾರ್ಟಿ ಬೇರೆಯವ್ರಿಗೆ ಹೋಲಿಸಿದ್ರೆ ಭಾಳಷ್ಟು ಜಾಗೃತಿ ಕಾರ್ಯಕ್ರಮ, ಟೆಕ್ನಿಕಲಿ ಎಕ್ಸ್ಪರ್ಟ್ಸು ಎಲ್ಲರೂ ಈಗಾಗಲೇ ಕಾನ್ಸ್ಟಿಟ್ಯೂನ್ಸಿ ವೈಸು, ಜಿಲ್ಲಾವಾರು, ವಿಭಾಗವಾರು. ನಿನ್ನೆ ಮೈಸೂರಲ್ಲಿ ಆಯಿತು, ಮೊನ್ನೆ ಹುಬ್ಬಳ್ಳಿಯಲ್ಲಿ ಮಾಡಿದ್ದಾರೆ, ಸೊ ಬೆಂಗಳೂರಲ್ಲಿ ಮಾಡಿದ್ದಾರೆ, ಸೊ ಮತ್ತು ಈಗ ಗುಲ್ಬರ್ಗಾದಲ್ಲಿ ಮಾಡ್ತಿದ್ದಾರೆ 5 ತಾರೀಕಿಗೆ. ಸೊ ಈಗ ಮ್ಯಾಕ್ಸಿಮಮ್ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ವಿ. ಇದು ಕೇವಲ ಪಕ್ಷ ಅಷ್ಟೇ ಅಲ್ಲ, ಬೇರೆಯವ್ರು ಕೂಡ ಜವಾಬ್ದಾರಿ ಇದೆ. ಅವ್ರವ್ರ ಓಟನ್ನು ಅವ್ರು ಮಾಡಿಸ್ಕೋಬೇಕು. ಅವ್ರು ಕೆಲವ್ರ ಪಕ್ಷಕ್ಕೆ ಸಂಬಂಧ ಇಲ್ಲದೆ ಇದ್ದರೂ ಕೂಡ ಅವ್ರ ಹಕ್ಕದು. ನಾವು ನಿರ್ಲಕ್ಷ್ಯ ಮಾಡಿದರೆ ನಮ್ಮ ಓಟ್ ಬರೋಲ್ಲ. ಯಾಕಂದ್ರೆ ಇನ್ನೊಂದು ಸಾರಿ ಇದಕ್ಕೆ ಫಾರಮ್ ತುಂಬಲಿಕ್ಕೆ ಅವಕಾಶ ಮಾಡಿದ್ದಾರೆ. ಮುಂಚೆ ಅಂದರೆ ನಿಮ್ಮ ಓಟ್ ಇರ್ತಿತ್ತು, ಓಟ್ ಕಂಟಿನ್ಯೂ ಮಾಡ್ತಿದ್ರು. ಈಗ ಹಂಗಿಲ್ಲ. ಮತ್ತೆ ಹೊಸ ಫ್ರೆಶನ್ನೇ ನೀವು ಅಪ್ಲಿಕೇಶನ್ನು ಸಹಿ ಮಾಡಿ ಕೊಡಬೇಕು. ಮತ್ತು ಎಲ್ಲರ ಜವಾಬ್ದಾರಿ ಇದೆ, ಎಲ್ಲರೂ ಕೊಡಬೇಕು. ಮುಂಚೂಣಿ ನಾಯಕರ ಟಾರ್ಗೆಟ್ ಆಗ್ತಿದ್ದಾವೆ. ಹಿಂದೆ ಪರಮೇಶ್ವರ್ ಅವರು ಅವ್ರ ಎಜುಕೇಶನ್ ಸಂಸ್ಥೆಗಳ ಮೇಲೆ ದಾಳಿ ಆಗಿತ್ತು. ನೀವು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ, ಮುಂದೆ ನಮ್ಮೆಲ್ಲರೂ ಕೂಡ ರಾಜಕೀಯವಾಗಿ ದಾಳಿ ಆಗ್ಬೋದು ಅಂತ. ಅದೇ ಹೇಳ, ಅದು ಗೊತ್ತಾದ್ಮೇಲೆ ಹೇಳೋಣ. ಈಗ ನಮ್ಮದು ಏಕೆ ನಮ್ಮ ಇಂಡಿವಿಜುವಲ್ ಹೇಳ್ಬೇಕಂದ್ರೆ ನಮ್ಗೆ ಇನ್ನೂ ಆ ಥರ ಯಾವುದೂ ಕಂಡು ಬಂದಿಲ್ಲ. ಇನ್ನೂ ಇನಿಷಿಯಲಿ ಸ್ಟೇಜ್ನಾಗಿದೆ ಅಲ್ಲ. ಈಗ ಆಗಿದೆ, 4-5 ದಿವಸ ಹಿಂದೆ ಆಗಿದೆ. ತಕ್ಷಣ ಹೇಳೋಕ್ಕಾಗಲ್ಲ. ಅದು ನಮ್ಮ ಕಂಡು ಹೋದಾಗ ಖಂಡಿತವಾಗಿ ಹೇಳ್ತೇವೆ. ವಿಚಾರದಲ್ಲಿ ತಮಿಳುನಾಡಲ್ಲಿ ವೆಸ್ಟ್ ಬೆಂಗಾಲ್ ಸ್ಟಾಲಿನ್ ಅವ್ರ ಕ್ಷೇತ್ರದಲ್ಲೂ ಕೂಡ ಹೆಚ್ಚು ಡಿಲೀಟ್ ಆಗಿತ್ತು. ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರ ಕ್ಷೇತ್ರದಲ್ಲೂ ಆಗಿತ್ತು. ಇಲ್ಲಿ ಕರ್ನಾಟಕದಲ್ಲಿ ಆ ಥರದ್ದು ಆಗುತ್ತೆ ಅನ್ನೋ ಸಸ್ಪೆಕ್ಟ್ಸ್ ಇದೆಯಲ್ಲ, ಅಂದ್ರೆ ಮೇಜರ್ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ. ಅದೇ ಹೇಳಿದ್ರಲ್ಲ, ನೀವೇ ಲಾಸ್ಟ್ ಟೈಮ್ ಕೇಳಿದ್ರಿ 70 ಜನನೋ ಎಷ್ಟೋ ಜನ ಟಾರ್ಗೆಟ್ ಮಾಡಿದಾರಂತ. ಈಗ ಅಲ್ಲೇನಾರ 40-50 ಸಾವಿರ ಕಡಿಮೆ ಆದರೆ ನಿಮ್ಮದು ಪುಷ್ಟಿ ಅದು ಯಾವುದು ಅಂತ ಗೊತ್ತಾಯ್ತಿದೆ. ಅದು ನಮ್ಮ ಕಡೆ ಲೆಕ್ಕ ಇದೆ. ಈಗ ವೋಟ್ರ್ ಎಷ್ಟಿದ್ದಾರೆ ಪ್ರೆಸೆಂಟು, ಮ್ಯಾಪಿಂಗ್ನಲ್ಲಿ ಎಷ್ಟಾಗಿದೆ ಅನ್ನೋದು ಕೂಡ ನಮ್ಮ ಕಡೆ ಲೆಕ್ಕ ಇದೆ. ಎಲ್ಲ ಪಾರ್ಟಿ ಕಡೆ ಇದೆ, ನಮ್ಮ ಕಡೆ ಇದೆ. ಈ ಮ್ಯಾಪಿಂಗ್ ಆದಮೇಲೆ ಈಗ ಎಷ್ಟು ಜನನ ಆರಣ ಪಟ್ಟಿಯಲ್ಲಿ ಸೇರಿಸ್ತಾರೆ, ಸೊ ಎಷ್ಟು ಮೈನಸ್ ಆಗ್ತದೆ ಅದ್ರ ಮೇಲೆ ಅಲ್ಲೂ ಇದ್ದೇನಲ್ಲ. ಇಲ್ಲಿ ನ್ಯಾಚುರಲಾಗಿ ಆ ಥರ ಆಯಿತು. ಅದಕ್ಕೆ ಮತ್ತೆ BJP ಅವ್ರು ಈಗ ಮಾಡ್ಯಾರ ಹೇಳಲಿಕ್ಕಾಗಲ್ಲ. ಕರೆಕ್ಟ್ ಆಯ್ತು ಅಂದರೆ ಕರೆಕ್ಟ್ ಅಂತ ಹೇಳಬೇಕಾಗ್ತದೆ. ಮತ್ತು ತಪ್ಪಿದರೆ ಹುಡುಕ್ಬೇಕಾಯ್ತು ನಾವು. ಇಷ್ಟು ಜನ ಓಟ್ ಅನರ್ಹರಿದ್ದಾರ ಅಥವಾ ಇದ್ರ ಕರೆಕ್ಟ್ ಇದ್ದಾರ. ಸೊ ಇದಿನ್ನೂ 1 ತಿಂಗಳು 30 ಅಕ್ಟೋಬರ್ ಕೊನೆ ಡೇಟು. ಮಾಡ್ತಿದ್ದಾರೆ, ನಾವು ನೋಡ್ತಾ ಇದ್ದೀವಿ ಟಿ ವಿಯಲ್ಲಿ. ಅಪ್ಪಿಕೋದೆ ಬೇರೆ ಬೇರೆ ರೀತಿಯಿಂದ ರೈತರು, JDS BJP ಅವರು ಕೂಡ ಅದರಲ್ಲಿ ಸ್ಟ್ರೈಕ್ ಮಾಡ್ತಿದ್ದಾರೆ. ಅದನ್ನು ನಮ್ಮ CM ಅಧ್ಯಕ್ಷರು ಇದ್ದಾರೆ, ವರಿಷ್ಠರಿದ್ದಾರೆ, ಅವರೆಲ್ಲ ಅದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ. ನಾವು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಅವರು ಅದನ್ನು ಅದ್ರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡ್ತಾರೆ. ಇಲ್ಲ, ಕ್ಯಾಬಿನೆಟಲ್ಲೇ ಮಾಡ್ಬೇಕಂತ ಏನಿಲ್ಲ. ಕ್ಯಾಬಿನೆಟಿಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಭಾಳ ಸೀನಿಯರ್ ಇದ್ದಾರೆ, ಅನುಭವಿಗಳಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಮತ್ತು CM ಅವ್ರಿಗೆ ಅದ್ರ ಬಗ್ಗೆ ಅರಿವಿದೆ. ಅವರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ.
ನೋಡೋಣ, ಈಗಾಗಲೇ ನಮ್ಮ ಅಭಿಪ್ರಾಯನ ಹೇಳ್ತೀವಿ. ಸಾಕಷ್ಟು ಜನ ಈಗಾಗಲೇ ಬಹಿರಂಗವಾಗಿ ಕೂಡ ವ್ಯಕ್ತ ಮಾಡಿದ್ದಾರೆ. ಸೊ ಹೇಳುವಂಥ ಅವಕಾಶ ಬಂದರೆ ನಾವು ಕೂಡ ಆ ಥರದ ಇಂಪ್ಯಾಕ್ಟ್ ಏನಾಗ್ಬೋದು ಬರುವಂಥ ಚುನಾವಣೆಯಲ್ಲಿ ಬಗ್ಗೆ ಚರ್ಚೆ ಅಧ್ಯಕ್ಷ ಗಮನಕ್ಕೆ ತರ್ತೀವಿ. ನೀವು ಕೇಳಿಲ್ಲ ಸರ್ ಸಚಿವ ಸಂಪುಟ ಸಹೋದ್ಯೋಗಿಗಳು CM? ಇಲ್ಲ, ಅದು ಯಾವಾಗ ಕ್ಯಾಬಿನೆಟಲ್ಲಿ ಯಾವಾಗ ಚರ್ಚೆ ಆಗಿಲ್ಲ, ಅದು ಯಾವಾಗ ಚರ್ಚೆ ಆಗಿಲ್ಲ. ಇಲ್ಲ, ಈ ಸಾರಿ ಇಲ್ಲೇ ನಡೆಸ್ತಾರೆ. ನೆಕ್ಸ್ಟ್ ಮತ್ತೆ ಮಳೆಗಾಲದಲ್ಲೇ ಇದು ಚಳಿಗಾಲ ಬೆಳಗಾವಿ ಮತ್ತೆ ಸೇಮ್. ಈಗ ಬೆಂಗಳೂರು ಯಾಕೆ ತಯಾರಿ ಮಾಡಲಿಕ್ಕೆ ಅದಕ್ಕೆ ಟೈಮ್ ಬೇಕಾದಲ್ಲ, ಇನ್ನೂ ಯಾವುದೂ ಸೂಚನೆ ಇಲ್ಲಲ್ಲ. ಈ ಸಾರಿ ಯಥಾಸ್ಥಿತಿ ಆಗ್ಬೋದ್ರಿ. ಇಲ್ಲ, ಕ್ಯಾಬಿನೆಟ್ನಲ್ಲಿ ಡೇಟ್ ನಿರ್ಧಾರ ಮಾಡಬೇಕು. ಇನ್ನೂ ಸಬ್ಜೆಕ್ಟ್ ಬಂದಿಲ್ಲ. ಬೆಂಗಳೂರಾಗ ಆಗ್ಬೇಕಾದ್ರೆ ಅದೇನು 1 ಅವರ್ ಅಷ್ಟೇ, 1 ವೀಕು, ಒಂದು ವಾರ ಮೊದಲೇ ಗೊತ್ತಾರೆ, ಅರೇಂಜ್ ಮಾಡ್ತಾರೆ. ಬೆಳಗಾವಿಯಲ್ಲಿ ಮಾಡ್ಬೇಕಾದ್ರೆ ಕನಿಷ್ಠ 1.5 ತಿಂಗಳಿಂದ 2 ತಿಂಗಳು ಬೇಕು ಅಲ್ಲಿ ಮಾಡಲಿಕ್ಕೆ. ಅಡ್ವಾನ್ಸ್ ಆಗಿ ಹೇಳಬೇಕು ಡೇಟ್ ಇವರು. ನಿನ್ನೆಯಿಂದ ಒಂದು ಚರ್ಚೆ ಶುರುವಾಗಿದೆ ಸರ್. ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ಹಾಕಲಾಗಿದ್ದ ಫ್ಲೆಕ್ಸ್ಗಳ ವಿಚಾರ ಸಂಬಂಧಪಟ್ಟ ಎಲ್ಲೂ ಕೂಡ ಸಿದ್ದರಾಮಯ್ಯನವರ ಬ್ಯಾನರ್ಗಳನ್ನು ಸರ್ಕಾರಿ ಕಾರ್ಯಕ್ರಮ ಬಳಸಿಲ್ಲ ಅನ್ನೋದು ಬಹಳ ಚರ್ಚೆ. ಅಂದರೆ ಸಿದ್ದರಾಮಯ್ಯನವರು ಈಗಲೇ ಈ ಸರ್ಕಾರ ಕಡೆಗಣಿಸ್ತು, ಅವ್ರನ್ನ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅನ್ನೋ ಚರ್ಚೆ ನಡೀತಾ ಇದೆ. ಅದಕ್ಕೆ ತಕ್ಕನಂಗೆ ಅವ್ರು ಸಿದ್ದರಾಮಯ್ಯನವರು ಪೋಸ್ಟ್ ಹಾಕಿದ್ದು ಕೂಡ ಅದೇ ಕಾರಣಕ್ಕಾಗಿ ಅನ್ನೋ ಚರ್ಚೆ ನಡೀತಾ ಇದೆ. ಇಲ್ಲ, ಯಾವ ಸರ್ಕಾರಿ ಕಾರ್ಯಕ್ರಮದಲ್ಲಿ ಏನು ಹಾಕ್ಲಿಕ್ಕೆ ಒಂದು ಅಧಿಕೃತ ಬೇಕಲ್ಲ, ಹಾಕ್ಲಿಕ್ಕಾಗಲ್ಲ. DCM ಅದು ಹಾಕಿದ್ರ ಇತ್ರ ಅವ್ರದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರ್ಯಕ್ರಮ ಬಳಸಿಲ್ಲ ಅನ್ನೋದು ಬಹಳ ಚರ್ಚೆ. ಅಂದರೆ ಸಿದ್ದರಾಮಯ್ಯನವರು ಈಗಲೇ ಈ ಸರ್ಕಾರ ಕಡೆಗಣಿಸ್ತು, ಅವ್ರನ್ನ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅನ್ನೋ ಚರ್ಚೆ ನಡೀತಾ ಇದೆ. ಅದಕ್ಕೆ ತಕ್ಕನಂಗೆ ಅವ್ರು ಸಿದ್ದರಾಮಯ್ಯನವರು ಪೋಸ್ಟ್ ಹಾಕಿದ್ದು ಕೂಡ ಅದೇ ಕಾರಣಕ್ಕಾಗಿ ಅನ್ನೋ ಚರ್ಚೆ ನಡೀತಾ ಇದೆ. ಇಲ್ಲ, ಯಾವ ಸರ್ಕಾರಿ ಕಾರ್ಯಕ್ರಮದಲ್ಲಿ ಏನು ಹಾಕ್ಲಿಕ್ಕೆ ಒಂದು ಅಧಿಕೃತ ಬೇಕಲ್ಲ, ಹಾಕ್ಲಿಕ್ಕಾಗಲ್ಲ. DCM ಅದು ಹಾಕಿದ್ರ ಇತ್ರ ಅವ್ರದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಟ್ಟೋಟಿತ್ತು, ಫ್ಲೆಕ್ಸ್ ಇತ್ತು, ರಾಹುಲ್ ಗಾಂಧಿ ಅವ್ರದ್ದು ಇವರು ಹಿಂದಿನ ಸರ್ಕಾರದಲ್ಲಿ ಅನುದಾನ ಕೊಟ್ಟಿದ್ದಾರೆ, ಅವಾರ್ಡ್ ಮಾಡೋದು ಇವರು ಕೂಡ ಹಣ ಬಿಡುಗಡೆ. ಸೊ ಮಾಜಿ CM ಅವರ ಫ್ಲೆಕ್ಸ್ ಕಟ್ಟೋಟ್ ಇಲ್ಲದೆ ಪಕ್ಷದಿದ್ದು ಇದು ಚರ್ಚೆ. ನಾನು ನೋಡಿ, ಅದು ಸರ್ಕಾರಿ ಕಾರ್ಯಕ್ರಮ ಅಥವಾ ಅವ್ರು ಏನೋ ಉತ್ಸವ ಸಮಿತಿಯವ್ರು ಮಾಡಿದಾರೆ ಅನ್ನೋದು ನೋಡಬೇಕಲ್ಲ ಅವರು. ಸರ್ಕಾರ ಕಾರ್ಯಕ್ರಮ ನೋಡ್ಬೇಕಾದ್ರೆ ಬಿಡಿ ಏನು ಮಾಡಿದ್ರೆ ನೋಡ್ಬೇಕಲ್ಲ. ಈಗ ಅದು ಖರ್ಗೆ ಅವ್ರದ್ದು ಹಾಕಿದ್ರ ಅಲ್ಲಿ. ಅದು ಅವರು ಯಾರು ಮಾಡಿದಾರೆ ಅವರು ಸ್ಪಷ್ಟೀಕರಣ ಕೊಡ್ಬೇಕಲ್ಲ. ಯಾರು BDA ಮಾಡಿದಾರೆ, ಯಾರು ಮಾಡ್ಯಾರದ್ರ ಅವರು ಸ್ಪಷ್ಟೀಕರಣ ಕೊಡ್ಬೇಕಲ್ಲ ಅದ್ರ ಬಗ್ಗೆ ಯಾಕೆ ಹಾಕಿಲ್ಲ ಅನ್ನೋದು. ಈಗ ನಾವು ಹೇಳಿಕ್ಕಾಗಲ್ಲ. ನೇರವಾಗಿ ಕೇಳ್ತೀವಿ ಸರ್, ಪದತ್ಯಾಗದ ಬಳಿಕ ಸಿದ್ದರಾಮಯ್ಯನವ್ರನ್ನ ಸೈಡ್ಲೈನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಅಂತ ಸರ್. ಸೈಡ್ಲೈನ್ ಎಲ್ಲ ಪಕ್ಷದಲ್ಲಿ ಇರೋದೇ ಇದು. ಒಬ್ಬನಿಂದ ಹಾಕಿದೆ ರಾಜಕಾರಣಿ ಮುಂದೆ ಮಾಡೋದು ಆ ಥರದ ಸಿದ್ಧಾಂತ ಅದು. ನಾವು ಕೂಡ ಅಷ್ಟೇ ಸ್ಪೀಡ್ ಓಡಬೇಕು ಅಂದರೆ ನಮ್ಗೆ ಸಿಗುತ್ತೆ. ಟ್ರೈನ್ ಓಡಾಡ್ತಾರೆ, ಹಾಗೆಲ್ಲ ಓಡಾಡ್ಬೇಕಿದು. ಇಲ್ಲೇ ಮನೆಯಲ್ಲಿ ಕೂತ್ರೆ ಹೋಗ್ತಾರೆ ಗಾಡಿ ಹತ್ತಿ, ನಾವು ಓಡಾಗಿ ಹತ್ತಬೇಕು. ಹಂಗೆ ಅದು. ನೀವು ನಾನು ಭಾಳ ಲೀಡರು ನಾನು ಅಂದ್ರೆ ರಾಜಕೀಯ ಕೇಳೋಲ್ಲ, ಹಂಗೆ ಬದಲಾವಣೆ ಆಗ್ತಾ ಹೋಗ್ತಿರ್ತೈತೆ. ಸೊ ನಾವು 20 ವರ್ಷದಲ್ಲಿ ನೋಡೋಂಥ ಲೀಡ್ರ್ ಇವತ್ತು ಯಾರೂ ಇಲ್ಲ. ಅವ್ರು ಓಡೋಗಿ ಇನ್ನೂ ಇರ್ತಾರೆ, ಇಲ್ಲಾಂದ್ರೆ ಇಲ್ಲಲ್ಲ. ಹಂಗಿದ್ದು ರಾಜಕಾರಣಿ ಅಂದರೆ. ಈಗ ನಾ ಲೀಡ್ರ್ ಆಗಬೇಕು, ನಾನೇ ಲೀಡ್ರ್ ಆಗಬೇಕು ಅನ್ನೋದು ಎಲ್ಲರಿಗೂ ಛಲ ಇದ್ದೇ ಇರ್ತೈತಿ. ನೀವು ಓಡೋಗಿ ಹತ್ತಬೇಕು ಗಾಡಿ. ಕಡೆಗೆ ಟ್ರೈನ್ ಇಲ್ಲಿ ಇಲ್ಲಂದ್ರೆ ತುಮಕೂರು ಗಾಡಿ ತೊಗೊಂಡು ಹೋಗ್ಬೇಕು. ನಾವು ತುಮಕೂರು ಅರಸೀಕೆರೆಗೆ ಹೋಗ್ಬೇಕು, ಅಲ್ಲಾರು ಹಿಡಿಬೇಕಿಲ್ಲ, ದಾವಣಗೆರೆಗೆ ಹೋಗ್ಬೇಕು, ಒಟ್ಟು ಹತ್ತಿ ಬೆಳವಾಗಿ ಇಳಿಬೇಕು ಅದಕ್ಕೆ. ಹಂಗೆ ರಾಜಕಾರಣಿ ಇದು. ಸೊ ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ ಅಷ್ಟು ಪಕ್ಷ ಜನ ನಮ್ಮ ಕಡೆ ಬರ್ತಾರೆ. ಇಲ್ಲ ನಾನು ಹಂಗೆ ಅಂದರೆ ಬರೋಲ್ಲ ಯಾರು. ಇದು ರಾಜಕೀಯ ವ್ಯವಸ್ಥೆ. ಇದು BJPಯಲ್ಲೂ ಸೇಮ್ ಇದೆ, JDSನಲ್ಲೂ ಸೇಮ್ ಇದೆ, ನಮ್ಮಲ್ಲೂ ಸೇಮ್ ಇದೆ. ಓಡ್ಬೇಕು. ಅವ್ರನ್ನ ಕೇಳಿ ಓಡ್ಬೇಕಂತ ನೀವು ಹೇಳ್ಬೇಕಲ್ಲ. ಎಲ್ಲ ನಾವು ಹೇಳ್ತೀವಿ ಓಡ್ಬೇಕಂತ. ಓಡಿದ್ರೆ ಸಿಗೋದು ಟ್ರೈನು. ನಾವು ರಗಡ್ ಸಾರಿ ಇಲ್ಲಿ ಟ್ರೈನ್ ತಪ್ಸ್ಕೊಂಡಾಗ ತುಮಕೂರಿಗೆ ಹೋಗ್ತಿದ್ವಿ ಗಾಡಿ ತೊಗೊಂಡು. ಒಂದ್ಸಲ ಅರಸೀಕೆರೆ ಮಠನೂ ಹೋಗಿದ್ವಿ ನಾವು. ಅಲ್ಲಿ ಹೋಗಿ ಹತ್ತಿ ಹೋಗ್ತಿದ್ವಿ. ಹಂಗೆ ರಾಜಕೀಯ ಅಂದರೆ ಇದು ಹಿಂಗೆ ಇರೋದು. ಓಡಬೇಕು. ಓಡದೆ ಹೋದರೆ ಕೆಲಸ ಆಗೋಲ್ಲ.
ಇಲ್ಲಾಂದ್ರೆ ಅಳಿದೋಗ್ತಾರೆ. ಅದೇ ನ್ಯಾಚುರಲ್, ಅದೇನು ರಾಜಕೀಯ ಥಿಯರಿ ಏನತ್ರ ಅದಕ್ಕೆ ಸಿದ್ಧಾಂತ ನಡ್ಕೊಂಡು ದಾರಿ. ಯಾರು ಫೈಟ್ ಮಾಡ್ತಾರೆ ಅವ್ರು ಉಳಿತಾರೆ, ಫೈಟ್ ಮಾಡೋಂಗಿಲ್ಲ ಜನರು ಕೂಡ ಮರಿತಾರೆ. ನಂದಲ್ಲಿದು ಜನನೂ ನಾವು ಫ್ರಂಟ್ ಲೈನ್ ಬರ್ದಿಲ್ಲಂದರೆ ಜನನೂ ಕೂಡ ಹೊಸ ನಾಯಕನ ಆಯ್ಕೆ ಮಾಡ್ಕೋತಾರೆ. ಸೊ ಅದಕ್ಕೆ ನೀವು ಓಡೋದು ಕಲಿಬೇಕು. ರಾಜಕೀಯದಲ್ಲಿ ಮ್ಯಾರಥಾನ್ ಇದ್ದಂಗೆ ಇದು, ಓಡಲೇಬೇಕು ನೀವು. ಸಿದ್ದರಾಮಯ್ಯ ಓಡದೆ ತಟಸ್ಥವಾಗಿ ಉಳಿದ್ರೆ ಕಾಂಗ್ರೆಸ್ಸಿಗೆ ಡ್ಯಾಮೇಜ್ ಅಲ್ವಾ? ಇಲ್ಲ, ಆ ರೀತಿ ಇಲ್ಲ. ಈಗ ಅವರು ಮಾಡಲೇಬೇಕಲ್ಲ. ಅವರು ಪಕ್ಷದಲ್ಲಿ ಸುಮಾರು 20 ವರ್ಷದಿಂದ ಇದ್ದಾರೆ, ಅವ್ರದ್ದು ಜವಾಬ್ದಾರಿ ಇದೆ, ಮಾಡ್ತಾರೆ. ಆದರೆ ಅವ್ರದ್ದೇ ಶಕ್ತಿ ಇದೆ, ಅವ್ರದ್ದೇ ಅಂತ ಫಾಲೋವರ್ಸ್ ಇದ್ದಾರೆ. ಅವರು ಕೂಡ ಪಕ್ಷದ ಬಗ್ಗೆ ಮಾಡ್ತಾರೆ, ಅವ್ರದ್ದೇ ಸ್ಟೈಲಲ್ಲಿ ಮಾಡ್ತಾರೆ. ಹಿಂಗೆ ಯಾಕೆ ಮಾಡ್ತಾರೆ, ನೀವು ಓಡದೆ ಮಾಡ್ತಾರೆ, ನಾವು ಕೂತೇ ಮಾಡ್ತಾರೆ ಅಂತಾರೆ. ನೀವೇ ಮಾಡೋರೆ, ನಾವು ಓಡೋಲ್ಲಪ್ಪ. ನಾನು ಮೈಸೂರಿನಲ್ಲಿ ಕೂತೆ ಎಲ್ಲ ಮಾಡ್ತೇನೆ ಅಂದರೆ ಎಸ್ ಅನ್ಬೇಕಾಯ್ತು ನಾವು. ಈಗ ಅವ್ರವ್ರ ಒಂದೊಂದು ಸ್ಟೈಲ್ ಇರ್ತೈತಿ ರಾಜಕಾರಣಿ ಮಾಡೋದು. ಖರ್ಗೆಜಿದು ಒಂದು ಸ್ಟೈಲು, ಯಡಿಯೂರಪ್ಪರದ್ದು ಒಂದು ಸ್ಟೈಲು, ಕುಮಾರಸ್ವಾಮಿ ದೇವೇಗೌಡದ ಒಂದು ಸ್ಟೈಲ್ ಇರ್ತೈತೆ. ಸಿದ್ದರಾಮಯ್ಯ ಅವ್ರ ಜೊತೆ ಬಹಳ ವರ್ಷಗಳಿಂದ ಇದ್ದೀರಾ ಸರ್. ಹೌದು. ಸಿದ್ದರಾಮಯ್ಯ ಅವ್ರು ಎಡವಿದ್ದೆಲ್ಲಿ ಸರ್? ಸಿದ್ದರಾಮಯ್ಯ ಅವ್ರು ಎಡವಿದ್ದೆಲ್ಲಿ? ಎಡೀತೆ ಆದರೆ ಡೆಲ್ಲಿಯಾಗಿ ಕೇಳಬೇಕು ನೀವು. ನಾವೇನು ಹೇಳಿದ್ವಿ ಯಾಕೆ ಹೇಳಿದ್ರು, ಯಾಕೆ ಅವ್ರು ತೆಗೆದ್ರೆ ಡೆಲ್ಲಿಯಲ್ಲಿ ಉತ್ತರ ಕೊಡೋದು. ಇಂಥ ಚಳುವಳಿಯಿಂದಲೂ ಕೂಡ ಅವ್ರ ಜೊತೆಲಿ ಇದ್ರಿ. ಎಡೀದೆಯಲ್ಲಿ ಅಂದರೆ ಅದು ಗೊತ್ತಿಲ್ಲ, ಯಾಕಂದ್ರೆ ಅದು ಪಕ್ಷದ ನಿರ್ಧಾರ. ಅದ್ರ ಕ್ವಶನ್ ಮಾಡಲಿಕ್ಕೆ ನಮಗಾಗೋಲ್ಲ. ನಾವು ಮೊದಲಾರೆ ಹೇಳಿದ್ದೀವಿ, ಹೈಕಮಾಂಡ್ ಮಾಡಿದ ನಿರ್ಧಾರ ಎಲ್ಲರೂ ಒಪ್ಪಬೇಕಂತ ಹೇಳಿದ್ವಿ. ಅದು ಮುಖ್ಯಮಂತ್ರಿ ಇದಿರ್ಬೋದು ಅಥವಾ ಮಂತ್ರಿ ಮಂಡಳಿ ಇರ್ಬೋದು. ಅವ್ರು ಹೇಳಿದ್ದೇ ಅಂತಿಮ ಅಂತ ಹೇಳಿದ್ವಿ. ಈಗೂ ಕೂಡ ಅದೇ ಅಂತಿಮ. ಎಲ್ಲಿಗೆ ಬಂತು ಸರ್? ಅಲ್ಲಿಗೆ ಎಲ್ಲ ಶಿವರ ಆಗ್ಬೇಕಂದವ್ರು ಎಲ್ಲರೂ ಕೂಡ ಬೆಂಗಳೂರಿಗೆ ಬರೋದು, ಡೆಲ್ಲಿಗೆ ಹೋಗೋದು, ಬರೀ ಇವನ್ನೇ ಮಾಡ್ತಾ ಇದ್ದಾರೆ. ಬರಬೇಕಲ್ಲ, ಬಂದಾಗ ನೋಡೋಣ. ಈಗ ಹೇಳಿದ ಅದ್ರ ಬಗ್ಗೆ ಅವರು CM ಅದಾರೆ, ಅಧ್ಯಕ್ಷದಾರ, ಸಿದ್ದರಾಮಯ್ಯ ಇದ್ದಾರೆ. ಅವ್ರು ಯಾವಾಗ ಮಾಡ್ತಾರೆ ಸೂಕ್ತ ಮೇಲೆ ಮಾಡ್ತಾರೆ. ಸೊ ಅವ್ರಿಗೆ ಬಿಟ್ಟು ಬಿಡೋಣ, ಅದು ಅವ್ರಿಗೆ ಯಾವಾಗ ಮಾಡ್ತಾರೆ ಮಾಡಲಿ. ಇಲ್ಲ ನಾವು ನೋಡಿ, ನಮಗೆ ಯಾವುದು ಅಧ್ಯಕ್ಷ ಸ್ಥಾನ ಕೊಟ್ಟರಾಯ್ತು ಬಿಟ್ಟರಾಯ್ತು. ನಾವು ಅಧ್ಯಕ್ಷ ಅಂತೆ ನಾವು ಕೆಲಸ ಮಾಡ್ತೀವಿ. ಪ್ರಚಾರ ಸಮಿತಿ ಅಧ್ಯಕ್ಷ ಅಂತ ಹೇಳಿದೆ ನಾವು ಕೆಲಸ ಮಾಡ್ತೀವಿ. ನಮ್ಗೆ ಯಾವುದೇ ಹುದ್ದೆ ಬಗ್ಗೆ ಆಸೆನೂ ಇಲ್ಲ. ಅದ್ರ ಬಗ್ಗೆ ಕೊಟ್ಟರೆ ಕೆಲಸ ಮಾಡ್ಬೇಕಂತ ಏನು ನಮ್ಮಲ್ಲಿ ಇಲ್ಲ ಮುಂಚೆಯಿಂದ. ಈಗ ಶಿಗ್ಗಾವಿಯಲ್ಲಿ ನಮ್ಗೆ ಯಾವುದೋ ಹೆಸರು ಇಲ್ಲ ಲಿಸ್ಟ್ನಲ್ಲಿ. ಆಮ್ಯಾಗ ಅಲ್ಲೂ ಕೂಡ ಇಲ್ಲ. ಇಲ್ಲಿ ಬಾಗಲಕೋಟೆ ಲೀಡ್ರ್ ಇದ್ದವರು ತಿಮ್ಮಾಪುರ ಅವರು ಉಸ್ತುವಾರಿ ಇಲ್ಲ, ಅದು ನಮ್ಮ ಉಸ್ತುವಾರಿ ಅಲ್ಲ. ನಮ್ಮ ಕೆಲಸ ನಾವು ಮಾಡಿದ್ವಿ ಅಷ್ಟೇ. ಅದೇನು ಹುದ್ದೆನ ಕೊಡ್ಬೇಕಂತ ಹೇಳಿದ್ದಾರೆ. ಇಲ್ಲ, ನಾವು ಇಲ್ಲದೇ ಕೆಲಸ ಮಾಡ್ತೀವಿ. ಅದೇನು ನಮಗೇನು ಹುದ್ದೆನೇ ಬೇಕಂತ ಇಲ್ಲ. ಈಗ ಮಂತ್ರಿ ಕೊಟ್ಟಾರೆ ಇಷ್ಟೊಂದು ಮತ್ತೆ ನಾವು ಅವರಿಗೆ ವಾಪಸ್ ರಿಟರ್ನ್ ಪಾರ್ಟಿ ಕೊಡಬೇಕಲ್ಲ. ಅದೇ ರೀತಿ ಕೆಲಸ ಮಾಡ್ತಾಯಿದ್ದೀವಿ. ಓಕೆ, ಡಿಮಾಂಡ್ ಮಾಡಿದ್ದೀವಿ, ಲಾಸ್ಟು ಮಾಡಿದ್ದೀವಿ, ಕೊಟ್ಟಿಲ್ಲ. ಹಿಂದೂ ಮಾಡಿದ್ದೀವಿ, ಕೊಡಬೇಕಂತ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಒತ್ತಡ ಮಾಡ್ತಾಯಿದ್ದೀವಿ. ಸರ್ಕಾರ ಗಮನಕ್ಕೆ ತಂದಿದ್ದೀವಿ, ನಮ್ಮ ಪಕ್ಷದ ವರಿಷ್ಠರಿಗೆ ಕೊಡಬೇಕಂತ. ಹೇಳ್ರಿ ಸರ್, ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ, ಮೊನ್ನೆ ಟ್ವೀಟ್ ಕೂಡ ಮಾಡಿದ್ದಾರೆ. ನಾನು ಜನರ ಹೃದಯ ಸಿಂಹಾಸನದಲ್ಲಿದ್ದೀನಿ. ಸೊ ಹಾಗಾಗಿ ಅದು ಹೇಳಿದ್ದು ಕರೆಕ್ಟ್. ರಿಯಾಕ್ಟ್ ಮಾಡಿದ್ದಾರೆ. ಅದು ಹೇಳಿದ್ದು ಕರೆಕ್ಟ್, ಅದರಲ್ಲಿ ತಪ್ಪೇನಿಲ್ಲ. ಪವರು ಯಾವಾಗ ಬೇಕಾಗಿ ಇಳಿತೈತೆ, ಜನರ ಆಶೀರ್ವಾದ ಕೊನೆವರೆಗೆ ಇರ್ತೈತೆ. ಜನರು ಎಲ್ಲಿವರೆಗೆ ಇರ್ತೈತಿ ಅವ್ರು ಹೇಳಿದೀಗ. ಅವ್ರು ಮೈಸೂರಾಗ ಕೂತೇನೋ ಆ್ಯಕ್ಟ್ ಮಾಡ್ಬೋದು, ಬೆಂಗಳೂರಾಗ ಬರಬೇಕಂತ ಅವಶ್ಯಕತೆ ಇಲ್ಲ. ಜನರ ಸಂಪರ್ಕ ಎಲ್ಲಿವರೆಗೆ ಇರ್ತೈತೆ ಅಲ್ಲಿವರೆಗೆ ರಾಜಕೀಯದಲ್ಲಿ ಅವ್ರಿಗೆ ಲೀಡರ್ ಅಂತ ಕರಿತೀವಿ ನಾವು. ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ಹೊರಹಾಕಿದ್ರು ಅಂತ ಅನ್ನಿಸ್ತಾ ಇಲ್ಲ ಸರ್? ಇಲ್ಲ, ಅವರ ಟ್ವೀಟನ್ನು ಗಮನಿಸ್ತಾರೆ. ಹಂಗೇನಿಲ್ಲ, ಹೇಳಿದ್ರೆ ಅದು ಅವರು ಮತ್ತೀಗ ಕಾರ್ಯಕರ್ತರಿಗೆ ಸಮಾಧಾನ ಮಾಡಬೇಕಲ್ಲ. ಈಗ ಕಾರ್ಯಕರ್ತರಿಗೆ ಹೇಳಬೇಕಲ್ಲ ನಾವು. ಪಾರ್ಟಿ ನನ್ನ ಸ್ಥಾನದಲ್ಲಿ ಬೇರೆಯವ್ರಿಗೆ CM ಮಾಡಿದೆ, ಆದರೆ CM ಶಾಶ್ವತ ಅಲ್ಲ. ಜನರ ಹೌದು ಕರೆಕ್ಟ್. ಇಂದಕ್ಲೇನು ಅವರು ಹೇಳಿದಾರೆ, ನಾವು ಹೇಳಿದ್ದೀವಿ. CM ಸಾಕಷ್ಟು ಸಿದ್ದರಾಮಯ್ಯ ಭಾಷೆನ ಹೇಳಿದ್ದಾರೆ, ಅಧಿಕಾರ ಶಾಶ್ವತ ಅಲ್ಲ ಅಂತ. ಸೊ ಹೀಗಾಗಿ ಜನರ ಬೆಂಬಲ ರಾಜಕೀಯದಲ್ಲಿ ಭಾಳ ದೊಡ್ಡ ಶಾಶ್ವತ, ಅದೇ ಶಾಶ್ವತ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.